Hello all, Namaste. In this video, I will show you how to run Java programs by setting the environment variables. And also, we will discuss how to run applets with higher version of Java. ಇವಾಗ ಅವೈಲೇಬಲ್ ಇರುವಂತ ಲೇಟೆಸ್ಟ್ ವರ್ಷನ್ಸ್ ಆಫ್ ಜಾವಾ ಅಲ್ಲಿ ಆಪ್ಲೆಟ್ ಪ್ರೋಗ್ರಾಮ್ಸ್ ನ ಹೇಗೆ ರನ್ ಮಾಡಬಹುದು, ಬರುವಂತ ಎರರ್ಸ್ ನ ಹೇಗೆ ನಾವು ಫಿಕ್ಸ್ ಮಾಡಬಹುದು ಅನ್ನೋದನ್ನೆಲ್ಲ ಈ ವಿಡಿಯೋಲಿ ನಾವು ನೋಡೋಣ. ಇದನ್ನೆಲ್ಲ ಫಾಲೋ ಮಾಡಬೇಕು ಅಂದ್ರೆ ನಮ್ಮ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನಾವ್ ಲೆಟ್ಸ್ ಬಿಗಿನ್ ನಾವ್. ಮೊದಲಿಗೆ ನಮ್ಮ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ನಮ್ಮ ಬ್ರೌಸರ್ ಅಲ್ಲಿ java-1 ಅಂತ ಟೈಪ್ ಮಾಡಿ. ನಿಮ್ಮ ಸಿಸ್ಟಮ್ ಅಲ್ಲಿ ಇರುವಂತ ಬ್ರೌಸರ್ ನ ಓಪನ್ ಮಾಡ್ಕೊಂಡು ನಾನು java-1 ಅಂತ ಟೈಪ್ ಮಾಡ್ತಿದ್ದ ಹಾಗೇನೆ ಎಂಟರ್ ಕೀನ ಪ್ರೆಸ್ ಮಾಡಿ. ಸೊ ಈ ಸ್ಕ್ರೀನ್ ನಿಮಗೆ ಕಾಣಿಸುತ್ತೆ. ಇದರಲ್ಲಿರುವಂತ ಮೊದಲನೇ ಆಪ್ಷನ್ ನ ನೀವು ಕ್ಲಿಕ್ ಮಾಡಿ. ಅಂದ್ರೆ ಒರಾಕಲ್ ಕಂಪನಿಯಲ್ಲಿ ನಾವು ಜಾವಾನ ಡೌನ್ಲೋಡ್ ಮಾಡ್ಕೋಬಹುದು ಆ ವೆಬ್ಸೈಟ್ ಅಲ್ಲಿ. ಫೈನ್. ಸೊ ನಮ್ಮ ಲೇಟೆಸ್ಟ್ ವರ್ಷನ್ ಇವಾಗ ರೈಟ್ ನಾವು ಅವೈಲೇಬಲ್ ಇರುವಂತ ಲೇಟೆಸ್ಟ್ ವರ್ಷನ್ಸ್ ಯಾವ್ದಪ್ಪ ಅಂದ್ರೆ java-19 ಅಂಡ್ java-17. ಸೊ ಯಾವೆಲ್ಲ ಪ್ಲಾಟ್ಫಾರ್ಮ್ಸ್ಗೆ ಜಾವಾ ಯೂಸ್ ಮಾಡಬಹುದು, ಆ ಎಲ್ಲಾ ಪ್ಲಾಟ್ಫಾರ್ಮ್ಸ್ಗೂ ಜಾವಾ ಸಾಫ್ಟ್ವೇರ್ಸ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಲಿನಕ್ಸ್, ಮ್ಯಾಕ್ ಓಎಸ್ ಅಂಡ್ ವಿಂಡೋಸ್. ಇವತ್ತಿನ ವಿಡಿಯೋಲಿ ನಾವು ವಿಂಡೋಸ್ ಪ್ಲಾಟ್ಫಾರ್ಮ್ ಅಲ್ಲಿ ಜಾವಾನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಇಲ್ಲಿ ನಾವು ದಿಸ್ ಒನ್ ಇನ್ಸ್ಟಾಲ್ ಮಾಡೋಣ. ಹ್ಯಾಂಡ್ ಓವರ್ ಸಿಂಬಲ್ಗೆ ಚೇಂಜ್ ಆಗತ್ತೆ. ಲಿಂಕ್ಸ್ ಹತ್ರ ನಾವು ಹೋಗ್ತಿದ್ದ ಹಾಗೇನೇನೆ. ಓಕೆ, ಈ ಸ್ಕ್ರೀನ್ ಓಪನ್ ಆದ್ಮೇಲೆ ಈ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ java-19 ವರ್ಷನ್ ನಾವಿಲ್ಲಿ ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಆಗಕ್ಕೆ ಫ್ಯೂ ಮಿನಿಟ್ಸ್ ತಗೊಳತ್ತೆ ಸಮಯ. ಸೊ ಆಫ್ಟರ್ ದಟ್ ಗೋ ಟು ಯುವರ್ ಡೌನ್ಲೋಡ್ಸ್. ನಿಮ್ಮ ಡೌನ್ಲೋಡ್ಸ್ ಅಲ್ಲಿ ನೀವು ನೋಡ್ಬೋದು -19. ಸೊ ಓಪನ್ ದಟ್. ಸೊ ಇನ್ಸ್ಟಾಲೇಷನ್ಗೂ ವೆರಿ ಫ್ಯೂ ಸೆಕೆಂಡ್ಸ್ ತಗೊಳತ್ತೆ. ಪ್ರೆಸ್ ನೆಕ್ಸ್ಟ್ ಹಿಯರ್. ನೆಕ್ಸ್ಟ್ ನಿಮ್ಮ ಪಾತ್ನ ಹೇಳತ್ತೆ. ಅಂದ್ರೆ ಸಿ ಡ್ರೈವ್ ಪ್ರೋಗ್ರಾಮ್ ಫೈಲ್ಸ್ ಅಲ್ಲಿ ಇನ್ಸ್ಟಾಲ್ ಆಗ್ತಾ ಇರುತ್ತೆ ಜಾವಾ. ಇಟ್ ಈಸ್ ಇನ್ಸ್ಟಾಲಿಂಗ್ ಫಾಸ್ಟರ್ ಇಟ್ ಸೆಲ್ಫ್. ಇನ್ಸ್ಟಾಲೇಷನ್ ಆದ್ಮೇಲೆ ಕ್ಲೋಸ್ ಬಟನ್ ಬರುತ್ತೆ. ಸೊ ಈ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಇನ್ಸ್ಟಾಲೇಷನ್ ಆಯ್ತು ನಿಮ್ಮ ಜಾವಾ. ಸೊ ನಾವೀಗ ಪ್ರೋಗ್ರಾಮ್ ನ ರನ್ ಮಾಡೋಣ. ಸೊ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂತೀನಿ. ಸೊ ಫೋಲ್ಡರ್ ಒಳಗಡೆ ಆಲ್ರೆಡಿ ಹ್ಯಾವ್ ಜಾವಾ ಫೈಲ್ಸ್. ಮತ್ತೊಂದು ನಾನು ಜಾವಾ ಪ್ರೋಗ್ರಾಮ್ ನ ರನ್ ಮಾಡೋದಕ್ಕೆ ನೋಟ್ ಪ್ಯಾಡ್ ಫೈಲ್ ಒಂದನ್ನ ಓಪನ್ ಮಾಡ್ಕೊಂತೀನಿ. ಐ ವಿಲ್ ಡೂ ಹಿಯರ್ ಇಟ್ಸ್ ನಮ್ಮ ಸ್ಟಾರ್ಟ್ ಬಟನ್ ಹತ್ರನೇ ಓಪನ್ ಮಾಡ್ಕೊಂತೀನಿ. ಓಕೆ, ಕ್ವಿಕ್ ಆಗಿ ನಾನು ಒಂದು ಜಾವಾ ಪ್ರೋಗ್ರಾಮ್ ನ ಕಾಪಿ ಮಾಡ್ಕೊಂತೀನಿ. ಐ ವಿಲ್ ಪೇಸ್ಟ್ ಹಿಯರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಜಾವಾ ಕ್ಲಾಸ್ ನೇಮ್ ಅಂದ್ರೆ ನಿಮ್ಮ ವಾಯ್ಡ್ ಮೇನ್ ಇರುವಂತ ಕ್ಲಾಸಿನ ಹೆಸರಲ್ಲೇನೆ ನಿಮ್ಮ ಫೈಲ್ ಕೂಡ ಸೇವ್ ಆಗ್ಬೇಕು. ನೋಟ್ ಪ್ಯಾಡ್ ಫೈಲ್ ಕೂಡ ಸೇವ್ ಮಾಡಬೇಕು. ಹಾಗಾಗಿ ಸೇವ್ ಆಸ್. ಐ ವಿಲ್ ಸರ್ಚ್ ದ ಪಾತ್. ಇಲ್ಲಿ ನಾನು ಸೇವ್ ಮಾಡ್ತೀನಿ. hello1 ಅಂತ ಕ್ಲಾಸ್ ನೇಮ್ ನ ಕೊಟ್ಟಿದ್ದೆ. ಸೊ ಅದೇ ನೇಮ್ ಅಲ್ಲಿ ನಾನು ಸೇವ್ ಮಾಡ್ತೀನಿ ವಿತ್ ಜಾವಾ
ಎಕ್ಸ್ಟೆನ್ಷನ್ ಡಾಟ್ ಜಾವಾ ಅಂತ ನಾನು ಸೇವ್ ಮಾಡ್ತೀನಿ. ಎಸ್, ಇಲ್ಲಿ ಜಾವಾ ಫೈಲ್ ಕ್ರಿಯೇಟ್ ಆಗಿದೆ. java-1 ಅನ್ನುವಂತ ಫೈಲು ಇಲ್ಲಿ ಕ್ರಿಯೇಟ್ ಆಗಿದೆ, ಕಾಣಿಸ್ತಿರ್ಬೋದು ನಿಮ್ಗೆ. ಓಕೆ, ಫೈನ್. ಇಲ್ಲಿ ನಾನು ನೆಕ್ಸ್ಟ್ ಕ್ರಿಯೇಟ್ ಆದ್ಮೇಲೆ ಜಾವಾನ ರನ್ ಮಾಡೋಣ. ಈಗ ನಿಮ್ಮ ನೋಟ್ ಪ್ಯಾಡ್ ಫೈಲ್ ನ ಕ್ರಿಯೇಟ್ ಮಾಡಾದ್ಮೇಲೆ ಸಿ ಡ್ರೈವ್ ಬನ್ನಿ. ಸಿ ಡ್ರೈವ್ ಅಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಕ್ಲಿಕ್ ಮಾಡಿ. ಪ್ರೋಗ್ರಾಮ್ ಫೈಲ್ಸ್ ಅಲ್ಲಿ ಜಾವಾ ಅಂತ ಒಂದು ಫೋಲ್ಡರ್ ಇರುತ್ತೆ, JDK19 ಫೋಲ್ಡರ್ ಇರುತ್ತೆ. ಗೆಟ್ ಇನ್ ಟು ದ ಬಿನ್. ಈ ಪಾತ್ ನ ಕಾಪಿ ಮಾಡ್ಕೊಳ್ಳಿ. After this, go to environment variables. So, ಈ environment variables ಅಲ್ಲಿ this one path variable ನ select ಮಾಡ್ಕೊಳ್ಳಿ, edit ಅಂತ ಕೊಡಿ, click on new, control V, paste ಮಾಡಿ ಅದನ್ನು. After that, okay ಅಂತ ಮಾಡಿ. Next, ಕ್ರಿಯೇಟ್ ಜಾವಾ ಹೋಮ್ ವೇರಿಯಬಲ್. ಅದಕ್ಕೆ ನ್ಯೂ ಅನ್ನೋಂತ ಬಟನ್ ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಸ್ ಅಲ್ಲಿ ಜಾವಾ ಹೋಮ್ ಅಂತ ಟೈಪ್ ಮಾಡಿ. ಇಲ್ಲಿ ಸೇಮ್ ಪಾತ್ ಬಟ್ ನಾಟ್ ಟಿಲ್ ದ ಬಿನ್. ಬಿನ್ ಒಳಗ್ ಹೋಗ್ಬೇಡಿ, ಇಷ್ಟು ಪಾತ್ ಅನ್ನ ಮಾತ್ರ ಇಲ್ಲಿ ಪೇಸ್ಟ್ ಮಾಡಿ ಅಂಡ್ ಸೇವ್ ಇಟ್. ಸೊ ಇಲ್ಲಿ ಅದು ಕಾಣಿಸ್ತಾ ಇದೆ. ಸೊ ಜಾವಾ ಹೋಮ್ ಕ್ರಿಯೇಟ್ ಆಗಿದೆ ಅಂಡ್ ನೆಕ್ಸ್ಟ್ ಪಾತ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವೇರಿಯಬಲ್ ಅಲ್ಲಿ, ಯೂಸರ್ ವೇರಿಯಬಲ್ ಅಲ್ಲಿ ನಾವು ಪಾತ್ ನ ಪೇಸ್ಟ್ ಮಾಡಿದೀವಿ. ಈ ತರ ನಾವು ಪಾತ್ ನ ಪೇಸ್ಟ್ ಮಾಡ್ಬೇಕಾಗತ್ತೆ. ಆಫ್ಟರ್ ದಿಸ್ ಕ್ಲಿಕ್ ಓಕೆ, ನೆಕ್ಸ್ಟ್ ಓಕೆ, ಹಿಯರ್ ಆಲ್ಸೋ ಓಕೆ. ಇದು ಆದ ನಂತರ ಗೋ ಟು ಯುವರ್ ಫೋಲ್ಡರ್. ದಿಸ್ ಈ ಜಾಗದಲ್ಲಿ ಬಂದ್ ಮತ್ತೆ CMD ಅಂತ ಟೈಪ್ ಮಾಡಿ. ಇಲ್ಲಿ ಜಾವಾ ಸಿ ಫೈಲ್ ನೇಮ್ ನ ಟೈಪ್ ಮಾಡಿ. ಡಾಟ್ ಜಾವಾ ಎಕ್ಸ್ಟೆನ್ಷನ್ ನ ಕೊಡಿ, ಎಂಟರ್ ಮಾಡಿ. ಯೋರ್ ಕ್ಲಾಸ್ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು. dir ಕೊಡಿ. Yes, your class file has been created. 1 ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಕ್ಲಾಸ್ ಫೈಲ್ ಕ್ರಿಯೇಟ್ ಆಗಿದೆ. ಆಫ್ಟರ್ ದಿಸ್ ಯು ರನ್ ಯುವರ್ ಫೈಲ್ ನೌ. ಸೊ ಜಾವಾ ಸ್ಪೇಸ್ ಅಗೇನ್ ಫೈಲ್ ನೇಮ್ hello1 ಎಂಟರ್. ದಿಸ್ ಇಸ್ ಜಾವಾ ಪ್ರೋಗ್ರಾಮಿಂಗ್. ಸೊ ಈ ರೀತಿ ನಿಮ್ಮ ಜಾವಾ ಪ್ರೋಗ್ರಾಮ್ಸ್ ನ ನೀವು ರನ್ ಮಾಡ್ಕೋಬಹುದು ಆಫ್ಟರ್ ಸೆಟ್ಟಿಂಗ್ ಯುವರ್ ಪಾತ್. ನೀವೇನಾದ್ರೂ ಪಾತ್ ನ ಸೆಟ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ನೀವು ಜಾವಾ ಸಿ ಅಂತ ಕೊಡ್ತಿದ್ದ ಹಾಗೇನೆ ಈ ಜಾವಾ ಸಿ ಕಮಾಂಡ್ ನ ನೀವು ಟೈಪ್ ಮಾಡ್ತಿದ್ದ ಹಾಗೇನೆ ಜಾವಾ ಸಿ ನಾಟ್ ಫೌಂಡ್ ಆಸ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ಸ್ ಅನ್ನೋ ಅಂತ ಎರರ್ ಬರುತ್ತೆ. ಆ ಮೆಸೇಜ್ ಬರ್ತಿದ್ದ ಹಾಗೇನೆ ನೀವೆಲ್ಲ ಅರ್ಥ ಮಾಡ್ಕೋಬಹುದು. ಇಲ್ಲಿ ಜಾವಾ ರನ್ ಮಾಡಕ್ ಆಗ್ತಿಲ್ಲ, ಪಾತ್ ನ ಸೆಟ್ ಮಾಡಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬಹುದು. ಈಗ ಹೇಳಿದ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ನಮ್ಮ ಜಾವಾ ಪ್ರೋಗ್ರಾಮ್ಸ್ ಸುಲಭವಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಆಪ್ಲೆಟ್ ಚೆಕ್ ಮಾಡೋಣ, ರನ್ ಆಗತ್ತಾ ಇಲ್ವಾ ಅಂತ. ಸೊ ಆಪ್ಲೆಟ್ಸ್ ನ ನಾವು ರನ್ ಮಾಡ್ಬೇಕು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ತರ ಆಪ್ಲೆಟ್ ವಿಯರ್ ಕಮಾಂಡ್ ನ ಯೂಸ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿ. ಎಸ್, ಲೈಕ್ ದಿಸ್ ಜಾವಾ ಸಿ ಇದು ಎರರ್ ಕೂಡ ನಿಮಗೆ ಬರುತ್ತೆ. ಸೊ ಆಪ್ಲೆಟ್ ವಿಯರ್ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಅನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್. ಎಸ್, ಇಲ್ಲಿ ಈ ಎರರ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ಪಾತ್ ಸೆಟ್ ಆಗಿಲ್ಲ ಅನ್ನೋದಕ್ಕಲ್ಲ, ಹೈಯರ್ ವರ್ಷನ್ಸ್ ಆಫ್ ಜಾವಾ ಇದರಲ್ಲಿ ನಾವು ಆಪ್ಲೆಟ್ಸ್ ನ ರನ್ ಮಾಡಕ್ಕಾಗಲ್ಲ. ಹಾಗಾಗಿ ವಿ ನೀಡ್ ಟು ಗೋ ಫಾರ್ ಜಾವಾ JDK8 ವರ್ಷನ್ ನ ನಾವು ಯೂಸ್ ಮಾಡಬೇಕು ಫಾರ್ ಆಪ್ಲೆಟ್ಸ್. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ ಲ್ಯಾಪ್ಟಾಪ್ಸ್ ಅಲ್ಲಿ ನಾವು ಸಾಮಾನ್ಯ ಲೇಟೆಸ್ಟ್ ವರ್ಷನ್ಸ್ ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ರನ್ ಮಾಡ್ತಾ ಇರ್ತೀವಿ. ಅದನ್ನ ನಾವು ಅನ್ಇನ್ಸ್ಟಾಲ್ ಮಾಡೋ ಅಗತ್ಯ ಇಲ್ಲ. ಸೊ ಸಿಂಪಲಿ ನಾವೇನ್ ಮಾಡ್ಬೋದು ಅಂದ್ರೆ ಅಲಾಂಗ್ ವಿತ್ ದಟ್ ನಾವು ಅಗೇನ್ ಜಾವಾ 8 ಕೂಡ
ಇನ್ಸ್ಟಾಲ್ ಮಾಡ್ಕೊಳ್ಳೋಣ ನಮ್ಮ ಲೇಟೆಸ್ಟ್ ವರ್ಷನ್ ಜೊತೆಗೂ ನಮ್ಮ ಲ್ಯಾಪ್ಟಾಪ್ಸ್ ಅಲ್ಲಿ ಜಾವಾ 8. ಸೊ ನಮ್ಗೇನ್ ಬೇಕು, JDK 8 ಬೇಕು. JDK 8 ವರ್ಷನ್ ಬೇಕು. ಎಂಟರ್. ಈ ಒರಾಕಲ್ ನಲ್ಲಿ ನಾವು ಡೌನ್ಲೋಡ್ ಮಾಡಬೇಕು ಅಂದ್ರೆ ನಮ್ಮ ಅಕೌಂಟ್ ಇರಬೇಕು. ಸೈನ್ ಇನ್ ಕೇಳತ್ತೆ ಈಗ. ಯು ಕ್ಯಾನ್ ಸಿ ದಟ್ ದಿಸ್ ಒನ್ ಯು ನೀಡ್ ಟು ಯೂಸ್. ಕ್ಲಿಕ್ ಮಾಡಿ. ಎಸ್, ಇಲ್ಲಿ ಡೌನ್ಲೋಡ್ ಯಾವೆಲ್ಲ ಪ್ಲಾಟ್ಫಾರ್ಮ್ಸ್ಗೆ ಅವೈಲಬಲ್ ಇದೆ ಅಂತ ತೋರಿಸುತ್ತೆ. ಯು ಗೋ ಫಾರ್ ದಿಸ್. ಕ್ಲಿಕ್ ಆನ್ ದ ಲಿಂಕ್. ಚೆಕ್ ಮಾಡಿ. ಅನ್ಚೆಕ್ ಆಗಿರತ್ತೆ ಬಾಕ್ಸ್. ಡೌನ್ಲೋಡ್ ಬಟನ್ ನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಸೈನ್ ಇನ್ ಆಗಿರೋದ್ರಿಂದ ಇಲ್ಲಿ ಸುಲಭವಾಗಿ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗಕ್ಕೆ ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಳತ್ತೆ. ಓಕೆ, ಡೌನ್ಲೋಡ್ ಆದ ನಂತರ you close this, come to your downloads, it's getting installed. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಾತ್ ಹೇಳತ್ತೆ. ಇನ್ಸ್ಟಾಲೇಷನ್ ಆಗ್ತಿದೆ ಜಾವಾ 8 ಕೂಡ. JDK 8. ಓಕೆ, ಇನ್ಸ್ಟಾಲೇಷನ್ ಮಾಡೋಣ. ನೆಕ್ಸ್ಟ್ ಬಟನ್ ನ ಕ್ಲಿಕ್ ಮಾಡೋಣ. ಇನ್ಸ್ಟಾಲೇಷನ್ ಆಗ್ತಾ ಇದೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾವು ನಮ್ಮ ಫೋಲ್ಡರ್ಗೆ ಹೋಗೋಣ. ಈ ಫೋಲ್ಡರ್ ಅಲ್ಲಿ ನಮ್ಮ ಆಪ್ಲೆಟ್ ಪ್ರೋಗ್ರಾಮ್ಸ್ ಇದೆ. ಸೊ ಹಾಗಾಗಿ ವಿ ವಿಲ್ ಟ್ರೈ ಟು ರನ್ ದಿಸ್. ಅಗೇನ್ CMD ಕಮಾಂಡ್ ಪ್ರಾಂಪ್ಟ್ ಹೋಗೋಣ. ಸೊ ಕಮಾಂಡ್ ಪ್ರಾಂಪ್ಟ್ ಹೋಗ್ತಿದ್ದಂಗೆ ಮತ್ತೆ ಇಲ್ಲಿ ಆಪ್ಲೆಟ್ ವ್ಯೂವರ್ ನ ಕೊಟ್ಟು ನೋಡೋಣ. ಸ್ಟಿಲ್ ಇದೇ ಎರರ್ ಬರ್ತಾ ಇದೆ. ಸೊ ಇವಾಗ ನಾವು ಏನ್ ಮಾಡ್ಬೇಕು ಆಕ್ಚುಲ್ ಆಗಿ ಅಂದ್ರೆ, ಆಫ್ಟರ್ ಇನ್ಸ್ಟಾಲೇಷನ್ ಮತ್ತೆ ನಾವು ಪಾತ್ ನ ಕಾಪಿ ಮಾಡಿಕೊಂಡು ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕು ಅದನ್ನ ಕೂಡ. ಸೊ ಇಲ್ಲಿ JDK ಕ್ಲಿಕ್ ಮಾಡಿ, ಬಿನ್. ಸೊ ಕಾಪಿ ದಿಸ್ ಪಾತ್. ಇದ್ರೊಳಗಡೆ ಇದೆ ನೋಡಿ ಆಪ್ಲೆಟ್ ವ್ಯೂವರ್ ಅಂತ. ಸೊ ಕಾಪಿ ದಿಸ್ ಪಾತ್, Ctrl+C. So go to your environment variables. Click the path variable, edit anta kodi. Illi new anta kodi, paste ಮಾಡಿ. Okay, ಇಲ್ಲಿ ಬಂದಿದೆ. Then click all OKs. Next, again you try to run your program. ಪ್ರೋಗ್ರಾಮ್ ಇರೋ ಅಂತ ಪಾತ್ಗೆ ಹೋಗಿ. ಸೊ ಅಲ್ಲಿ ನೀವು CMD ಅಂತ ಕ್ಲಿಕ್ ಮಾಡಿ, ಯಾವ ಡ್ರೈವ್ ಅಲ್ಲಿ ಸ್ಟೋರ್ ಮಾಡಿರ್ತಿರೋ ಪ್ರೋಗ್ರಾಮ್ ನ ಆ ಡ್ರೈವ್ ಅಲ್ಲಿ ಹೋಗಿ CMD ಅಂತ ಟೈಪ್ ಮಾಡಿ ಕಮಾಂಡ್ ಪ್ರಾಂಪ್ಟ್ ಬರ್ತೀರಾ. ಸೊ ಆಪ್ಲೆಟ್ ವ್ಯೂವರ್ ಅಂತ ಟೈಪ್ ಮಾಡಿ. ಮತ್ತೆ ಎಸ್, ಇಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್. ಈಗ ಒಂದು ಆಪ್ಲೆಟ್ ಪ್ರೋಗ್ರಾಮ್ ನ ಕ್ವಿಕ್ ಆಗಿ ರನ್ ಮಾಡೋಣ. ಸೊ ನಮ್ಮ ಪ್ರೋಗ್ರಾಮ್ ನೇಮ್ ನ ತಿಳ್ಕೊಳ್ಳೋಣ. dir ಅಂತ ಕೊಡೋಣ. ಎಸ್, ದಿಸ್ ಈಸ್ ಅವರ್ ಆಪ್ಲೆಟ್ ಪ್ರೋಗ್ರಾಮ್. ಸೊ ನಮ್ಮ ಆಪ್ಲೆಟ್ ಪ್ರೋಗ್ರಾಮ್ಸ್ ನ ನಾವು ರನ್ ಮಾಡಬೇಕು ಅಂದ್ರೆ HTML ಇರುವಂತ ಫೈಲ್ ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಆಪ್ಲೆಟ್, ಅದಕ್ಕೆ ಮುಂಚೆ ಒಂದ್ಸತಿ ನಾವು ಎಕ್ಸಿಕ್ಯೂಟ್ ಕೂಡ ಮಾಡ್ಬಿಡೋಣ. ಆಲ್ರೆಡಿ ವಿ ಹ್ಯಾವ್ ಕ್ಲಾಸ್ ಫೈಲ್ ಆಲ್ಸೋ. ಈ ಕ್ಲಾಸ್ ಫೈಲ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೇನೆ ಒಂದ್ಸತಿ ನಿಮಗೆ ತೋರಿಸ್ಬಿಡ್ತೀನಿ.
ಫೈಲ್ ನ ಪ್ರೋಗ್ರಾಮ್ ಏನ್ ಬರುತ್ತೆ ಔಟ್ಪುಟ್ ಅಂತ. ದಿಸ್ ಈಸ್ ಅವರ್ ಪ್ರೋಗ್ರಾಮ್. ಸೊ ಜಸ್ಟ್ ಹಲೋ ಜಾವಾ ಅಂತ ಡಿಸ್ಪ್ಲೇ ಆಗಬೇಕು, ವೇರ್ ಪರ್ಟಿಕ್ಯುಲರ್ಲಿ ಇನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನ ನಾವಿಲ್ಲಿ ಅಂದ್ರೆ ಪಿಕ್ಸೆಲ್ಸ್ 100,100 ಅಂದ್ರೆ ಎಕ್ಸ್ ವೈ ಪಿಕ್ಸೆಲ್ಸ್ ನ ನಾವಿಲ್ಲಿ ನಮ್ಮ ಸ್ಕ್ರೀನ್ ಅಲ್ಲಿ ಯಾವ ಜಾಗದಲ್ಲಿ ಹಲೋ ವರ್ಲ್ಡ್ ಅಂತ ಹಲೋ ಜಾವಾ ಅಂತ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ. ಅಂಡ್ ವಾಟ್ ಅಬೌಟ್ ದಿಸ್, ಇಲ್ಲಿ ಕಮೆಂಟ್ ಲೈನ್ ಅಲ್ಲಿ ನಾವು ಬರ್ದಿದೀವಲ್ಲ, ದಿಸ್ ಇಸ್ ದ ಕೋಡ್ ವಿ ವಿಲ್ ಬಿ ಯೂಸಿಂಗ್ ಇನ್ ದ HTML ಫೈಲ್. ನಮ್ಮ HTML ಫೈಲ್ ಅಲ್ಲಿ ನಮ್ಮ ಜಾವಾ ಫೈಲ್ ಅಂಡ್ HTML ಫೈಲ್ ನ ಲಿಂಕ್ ಮಾಡಬೇಕು ಅಂದ್ರೆ ನಾವು ಕ್ಲಾಸ್ ಫೈಲ್ ನ ಇಲ್ಲಿ ಬ್ರಿಡ್ಜ್ ಮಾಡ್ಕೊಂತೀವಿ. ಡಾಟ್ ಕ್ಲಾಸ್ ಫೈಲ್ ನ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು, ಡಾಟ್ ಜಾವಾ ಫೈಲ್ ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅಂಡ್ ದೀಸ್ ಟು ರೆಪ್ರೆಸೆಂಟ್ಸ್ ದ ಹೈಟ್ ಅಂಡ್ ವಿಡ್ತ್ ಆಫ್ ದ ಸ್ಕ್ರೀನ್. ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಂತ ಪಿಕ್ಸೆಲ್ಸ್ ಎಕ್ಸ್ ವೈ ಯಾವ ಪೊಸಿಷನ್ ಅಲ್ಲಿ ಕಂಟೆಂಟ್ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನ ಹೇಳುತ್ತೆ. ವೆರಾಸ್ ಈ ವಿಡ್ತ್ ಅಂಡ್ ಹೈಟ್ ಇಲ್ಲಿ ನೀವು ಮೆನ್ಷನ್ ಮಾಡ್ತಿದ್ದೀರಲ್ಲ, ದಿಸ್ ಈಸ್ ದ ಹೈಟ್ ಅಂಡ್ ವಿಡ್ತ್ ಆಫ್ ದ ಸ್ಕ್ರೀನ್ ದಟ್ ಈಸ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್ 400. ಫೈನ್. ಸೊ ದಿಸ್ ಇಸ್ ಅವರ್ ಸಿಂಪಲ್ ಆಪ್ಲೆಟ್ ಪ್ರೋಗ್ರಾಮ್. ಸೊ ಇದನ್ನ ನಾವು ರನ್ ಮಾಡ್ಬೇಕು ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಮತ್ತೆ CMD ಹೋಗ್ತೀವಿ. It should be hello applet 1. Okay, fine. Applet viewer, file name hello applet 1.html ಕೊಡೋಣ. your file came now. ಕಾಣಿಸ್ತಾ ಇದೆಯಾ ಇಲ್ಲಿ ಕಾರ್ನರ್ ಅಲ್ಲಿ? This is your file. So ಈ ತರ ನೀವು ನಿಮ್ಮ ಎರರ್ಸ್, ನಿಮ್ಮ ಲೇಟೆಸ್ಟ್ ವರ್ಷನ್ಸ್ ಅಲ್ಲಿ ಆಪ್ಲೆಟ್ಸ್ ನ ರನ್ ಮಾಡಕ್ ಆಗದೆ ಇರುವಂತ ಎರರ್ಸ್ ಬಂದಾಗ ಈ ತರ ನೀವು ಫಿಕ್ಸ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಲೇಟೆಸ್ಟ್ ವರ್ಷನ್ ಅನ್ಇನ್ಸ್ಟಾಲ್ ಮಾಡದೆ ಜಾವಾ 8 ವರ್ಷನ್ ನೀವು ಇನ್ಸ್ಟಾಲ್ ಮಾಡಿ ಪಾತ್ ನ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗತ್ತೆ. ಅಂದ್ರೆ ಅನ್ಇನ್ಸ್ಟಾಲ್ ಮಾಡ್ದಂಗೆನೆ ನೀವು ಇನ್ಸ್ಟಾಲ್ ಕೂಡ ಮಾಡಬಹುದು. ಅಂಡ್ ಒನ್ ಮೋರ್ ಪ್ರೋಸೆಸ್ ನಿಮಗೆ ತೋರಿಸಿರ್ತೀನಿ. ಈಗ ರೈಟ್ ನಾವು ಕೆಲವು ಲ್ಯಾಪ್ಟಾಪ್ಸ್ ಅಲ್ಲಿ ನಾವು ರನ್ ಮಾಡ್ಬೇಕಾದ್ರೆ ಅಂಡ್ ಕೆಲವು ಸಿಸ್ಟಮ್ಸ್ ಅಲ್ಲಿ ಕೂಡ ನಾವು ರನ್ ಮಾಡ್ಬೇಕಾದ್ರೆ ದಿಸ್ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಹೋಗಿ ನೀವು ಪಾತ್ ಸೆಟ್ ಮಾಡಿದ್ರಿ ಅಲ್ಲ, ಇಲ್ಲಿ ಎಡಿಟಿಗೆ ಹೋಗ್ತೀನಿ ಮತ್ತೆ ದಿಸ್ ಒನ್ ಕೆಲವೊಂದ್ಸತಿ ಹೈಯರ್ ಪ್ರಯಾರಿಟಿಲಿ ಇರ್ಬೇಕು ಅಂತ ಕೇಳುತ್ತೆ. ಅಂದ್ರೆ ಬಿಫೋರ್ ದಿಸ್ ಲೇಟೆಸ್ಟ್ ವರ್ಷನ್ ಗೆ ಮುಂಚೆ ಇದನ್ನ ನಾವು ಪ್ಲೇಸ್ ಮಾಡ್ಬೇಕು ಅಂತ ಕೇಳುತ್ತೆ. ಅಂದ್ರೆ ನಾವು ಇನ್ಸ್ಟಾಲ್ ಮಾಡಿ ಪಾತ್ ಸೆಟ್ ಮಾಡಿದ್ರು ಕೂಡ ಆಪ್ಲೆಟ್ ಪ್ರೋಗ್ರಾಮ್ಸ್ ರನ್ ಆಗ್ತಿರಲ್ಲ ಕೆಲವು ಕಡೆ. ಅವಾಗ ಇನ್ನೊಂದು ಆಪ್ಷನ್ ನೀವೇನ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಇದನ್ನ ಮೂವ್ ಅಪ್ ಅಂತ ಕೊಡಿ ಟು ದ ಟಾಪ್, ದೆನ್ ಸೆಟ್ ಓಕೆ. ಇದು ಮೊದಲಿರ್ಬೇಕು. ಅಂದ್ರೆ ನಿಮ್ಮ ಲೇಟೆಸ್ಟ್ ವರ್ಷನ್ ಪಾತಿಗೆ ಮುಂಚೆ JDK 8 ಪಾತು ಇರಬೇಕು. ಆಫ್ಟರ್ ದಟ್ ಕ್ಲಿಕ್ ಓಕೆ. ಸೊ ಈ ತರ ನೀವು ಪಾತ್ ನ ಸೆಟ್ ಮಾಡಿದಾಗ ಕೂಡ ಯು ಕ್ಯಾನ್ ರನ್ ಯುವರ್ applet programs by fixing the errors that are shown. Thank you.